ಸವಿತಾ, ಸವಿತಾ. ಯಾರು ನೀವು? ಬರ್ರಿ ಒಳಗ್ ಕುಂದ್ರು, ಬರ್ರಿ ಕರಿತೀನಿ ಅಮ್ಮನ್ನ. ನೀ ಯಾರಪ್ಪ? ನಾನ್ ಮಂಜುನ್ ಮಗ. ಓ, ನಮ್ಮ ಮಂಜಪ್ಪನ ಮಗ ಇಷ್ಟು ದೊಡ್ಡವಾಗ್ಯಾನ? ನಂಗೊಬ್ಳಿಗೆ ತಂಗಿನೂ ಅದಾಳ. ಆಕಿ ತಾಚಿ ಮಾಡಾಕತ್ತಾಳ, ಮಕ್ಕೊಂಡಾಳ. ಚಿಂಟು, ಯಾರದು? ಮಮ್ಮಿ, ಯಾರೋ ತಾತ ಅಜ್ಜಿ ಆಂಟಿ ಬಂದಾರ. ನೀನು ಮಂಜಪ್ಪ ಮತ್ತು ಸೀಮನ ಮಗನ ನೀನು? ರಾಜಪ್ಪನ ಹೆಂಡತಿ ಅವ್ರದ್ದು ಎಲ್ಲೈತಿ ಕುಟುಂಬ? ಇದ್ರಾಗ ಐತನ? ನಮ್ಮ ರಾಜು ಕಾಕ ಮತ್ತು ನಮ್ಮ ಈರಮ್ಮ ಆಂಟಿ ಎಲ್ಲರೂ ಇದ ಮನೆಗೆ ಇರ್ತೀವಿ ನಾವು. ಅವ್ರಿಗೆ ಮಕ್ಕಳು? ಸಣ್ಣ ಪುಟಾಣಿ ಪಾಪಚ್ಚಿ ಐತಿ. ಗಂಡು ಮಗುನ ಹೆಣ್ಣು ಮಗುನ ಪಾಪಚ್ಚಿ? ಗಂಡು ಮಗು. ಎಲ್ಲರೂ ಅವಂಗ ಪಿಲ್ಲು ಪಿಲ್ಲು ಅಂತಾರ. ಏನು ಪಿಲ್ಲು ಅಂದ್ರೆ? ನಂಗೆ ಗೊತ್ತಿಲ್ಲ. ಯಾರದು ಚಿಂಟು? ಯಾರ ಬಜ್ಜಿ? ಅಮ್ಮ, ಯಾರ ಅಜ್ಜಿ ಅಜ್ಜ ಬಂದೈತಿ ಬಾ. ಓ, ಆರಾಮದಿಯಾ ಸವಿತಾ? ಹ್ಞೂ ಅಣ್ಣ, ಆರಾಮದೀನಿ. ನೀನೇನು ಬಡವ್ರ ಮನೆಗೆ ಇಲ್ಲಿವರೆಗೂ ಪಾದ ಬೆಳೆಸಿದ್ದ? ಹೇಳಪ್ಪ, ಏನು ವಿಷಯ? ಯಾಕವ ನಾವು ಬರಬಾರ್ದಿತ್ತ ಮನೆಗೆ? ಅಲ್ಲ, ಇನ್ನ ನಿನ್ನ ಮಗಂದು ನನ್ನ ಮಗಳದು ಹರಿದು ಊರು 12 ಆಗಿಲ್ಲವಾ ಸಂಬಂಧ? ಅಣ್ಣ, ನಾ ಸಾರಿ, ಅಣ್ಣ ಅಂತ ಕರೆಯೋಕ್ಕೂ ನಿನಗೆ ಯೋಗ್ಯತೆ ಇಲ್ಲ ಅಂದಿದ್ದಲ್ಲ, ಮರ್ತು ಬಿಟ್ಟೆ. ನನಗೆ ಯೋಗ್ಯತೆ ಇಲ್ಲ ಅನ್ನೋದು ತಪ್ಪಾತು ಸರ. ನೋಡ್ರಿ, ನಿಮ್ಮ ಯೋಗ್ಯತೆ ತಕ್ಕಂಗ ನಮ್ಮ ಕುಟುಂಬನೂ ಇಲ್ಲ, ನಮ್ಗೆ ಯೋಗ್ಯತೆನೂ ಇಲ್ಲ ಅಂದ್ಮ್ಯಾಗ ಯಾಕೆ ಸುಳ್ಳ ಇಲ್ಲಿವರೆಗೂ ಬಂದು ನಿಮ್ಮ ಯೋಗ್ಯತೆನೂ ಕಮ್ಮಿ ಮಾಡ್ಕೊತೀರಿ? ಚಿಂಟು, ಹೋಗಪ್ಪಾಜಿ, ಹೊರಗಾಟ ಹೋಗು ನೀನು. ಯಾರ್ಲೇ ಸವಿತಾ ಅದ? ಓಹೋ ಹೋ 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 ಹೋ. ಶಿವಪುರ್ ಗೌಡ್ರು, ಬರ್ರಿ. ಏನು ಸಂಸಾರ ಸಮೇತ? ಓ, ಮಗ ಸೊಸಿ ಬಂದಿಲ್ಲ ಅಲ್ಲ? ಬರ್ರಿ ಒಳ ಬರ್ರಿ. ಯಾಕೆ ಮಾವ ಹಿಂಗ್ ಮಾತಾಡ್ತಿದಿ? ನಾವೆಲ್ಲ ಸೋತು ನಿಮ್ಮ ಮನೆವರೆಗೂ ಬಂದೀವಿ ಅಂತ ಬೇಕಂತ ಮಾತಾಡಕತ್ತೀರಿ? ಗಂಡ ಇಂತಿ ಆಕೆ ಅಣ್ಣ ಅಂದ್ರೆ ಮರೀದ್ ಹೋಗುತ್ತಂತಂದು ಆಕೆ ಹಂಗಿಸ್ತಾಳವಂತಾರ, ನೀನು ಮಾವಂದ್ರೆ ಮರೀದ್ ಹೋಗುತ್ತ ನಂಗೆ ನೀನು ಹಂಗಿಸ್ತಿದಿ. ಯಾಕೆ ಹಿಂಗೆ ಮಾಡಕತ್ತೀರಿ? ನೋಡವ ಸವಿತಾ, ಈಗಂಕರು ಆಗೋದಾಗೈತಿ, ಹೋಗೈತಿ. ಇಷ್ಟು ದಿನ ಜಗಳ ಮಾಡಿ ಬ್ಯಾರೆ ಆಗಿದ್ದು, ಅವು ಏನೋ ಸಣ್ಣ ಮಕ್ಕಳು ಮಾತಾಡಿದ್ರು, ನಾವು ಒಬ್ಬಕ್ಕೆ ಮಗಳನ್ನ ವ್ಯಾಮೋಹ ಬಿದ್ದು ನಾವು ಒಂದಿಟ್ಟು ಮಾತಾಡಿದ್ವಿ, ಇಲ್ಲ ಅನ್ನೋದಿಲ್ಲ. ಅದನ್ನ ಇಷ್ಟು ದಿನಾನು ನಾವು ಬೆಳೆಸಿವಿ, ನೀವು ಬೆಳೆಸಿರಿ, ಈಗ ನಾವು ಎಲ್ಲ ಬಿಟ್ಟು ಮನೆಗೆ ಬಂದೀವಿ. ಹಂಗೆ ಮಾಡಬೇಡ, ಅದು ಸರಿ ನಿನಗೂ ಅಲ್ಲಿ ನೋಡು. ಏನಂತಿ? ಅನ್ನಕರೆ ಏನೈತ್ರಿ ಬಾಯರ? ಏನಿಲ್ರಿ, ಹೇಳ್ರಿ, ಇಲ್ಲಿವರೆಗೂ ಬಂದಿದ್ದ ವಿಷಯ ಹೇಳ್ರಿ. ಮತ್ತೆ ನನ್ನ ಮಗ ನಿಮ್ಮ ಮಗಳನ್ನ ಕರಿಬೇಕಂತನೂ ಬಂದ್ರು, ಮತ್ತೆ ನೀವು ಇಲ್ಲೇ ಮನೆ ಹಳೆ ಆಗಿರು ಹಂಗಿಂಗಂತನ ಸೊಕ್ಕಿನ ಮಾತಾಡಿದ್ರಂತ. ಮತ್ತಿನ್ನ ಕರೆಯಕ್ಕೆ ಬಂದಿದ್ರೆ ಏನು ಪ್ರಯೋಜನ ಐತಂತ ನನ್ನ ಮಗ ಬಂದ. ಮತ್ತೇನೈತಿ, ನಿನ್ನ ಸಂಬಂಧ ಬೆಳೆಸೋದಿಲ್ಲ ಅಂದಾಗ ಕಡ್ಕಣಕ್ಕೆ ತಯಾರಾಗಿರಿ, ಡೈವರ್ಸ್ ಕೊಡ್ತೀನಿ ಅಂತೀರ. ನಿನ್ನ ಮಗಳು ಹೆದರ್ಸಿಲ್ಲ ಅಂತಲ್ಲಣ್ಣ? ಮತ್ತೆ ನೀವು ಕಳ್ಕಣಕ್ಕೆ ತಯಾರಾದ್ಮ್ಯಾಗ ಮತ್ತೆ ಅಣ್ಣ ಅತ್ತಿಗೆಮ್ಮ ಬಾರವ ಸೊಸಿಯ ಅಂತ ಕರೆಯೋದೇನೈತೆ ಅರ್ಥ? ಈಗ ಆತು, ನಾವು ತಪ್ಪು ಮಾಡೀವಿ, ನಾವೇನು ತಪ್ಪು ಮಾಡಿಲ್ಲ ಅನ್ನೋದಲ್ಲ. ಈಗ ಆಗಿದ್ದಾತು, ಹೋಲಿ. ಈಗ ನಾವು ಬಂದಿದ್ದು ಯಾಕಂದ್ರೆ ಕುತ್ಕೊಂಡು ಮಾತಾಡಿ ನನ್ನ ಮಗಳನ್ನ ಇಲ್ಲೇ ಇರಕ್ಕೆ ಬಿಟ್ಟು ಹೋಗ್ತೀವಿ ನೋಡು. ನೋಡಣ್ಣ, ನಾನಂತರೂ ಸಣ್ಣ ಮಕ್ಕಳನ್ನ ಅಗಲ್ಸ್ಬೇಕನ್ನೋ ಉದ್ದೇಶ ಈಗಲೂ ಇಲ್ಲ, ಯಾವಾಗಲೂ ಇಲ್ಲ. ಏನು ಆದ್ರೆ ನೀನು ಮತ ಈಗ ಬಿಟ್ಟು ಹೋಗಿ ಆಕಿ ಮತ ಕಿರಿಕಿರಿ ಮಾಡಿ ಮತ್ತೆ ಬೇರೆ ಆಗನ ಹಂಗೆ ಹಿಂಗೆ ಅನ್ಲಾದ್ರೆ ನಡೆಯೋದಿಲ್ಲ. ಈಗ ನಮ್ಮ ರಾಜಪ್ಪನ ಹೆಂಡತಿ, ನಮ್ಮ ಮಂಜಪ್ಪನ ಹೆಂಡತಿ ಇಬ್ಬರು ಭಾಳ ಅನ್ಯೋನ್ಯತೆಯಿಂದ ಅನುಸರಿಸ್ಕೊಂಡು ಭಾಳ ಚಂದ ನಡ್ಕೊಂಡು ಹೊಂಟಾರ. ಮತ್ತು ಅವ್ರ ಜೊತೆಗೆ ಈಕಿ 3ನೇ ಸೊಸೆಯಾಗಿ ಚಂದಾಗ ಅನುಸರಿಸ್ಕೊಂಡು ಹೊಕ್ಕಾಳ ಅಂದ್ರೆ ಇರಲಿ, ಇಲ್ಲ ಅಂದ್ರೆ ಮತ್ತೆ ಏಟು ಬಿಡಲಿ. ನಾನಂತ್ರ ಏನು ಅನ್ನಲ್ಲ ನೋಡು. ಅತ್ತಿ, ತಗೋ. ನನಗೆ ಈಗ ಏನಂದ್ರೆ ಗಂಡನ ಜೊತೆ ಬಾಳೆ ಮಾಡ್ಬೇಕಂತ ಅನ್ಸಕತ್ತೈತಿ, ಅದಕ್ಕೆ ಬಂದೀನಿ. ಎಲ್ಲದನ ಸಂಜು ಕರಿ. ನೋಡವ್ವ, ನಾವು ನಮ್ಮ ಕಾವೇರಿನ ಹೆಂಗೆ ಮುದ್ದಿಂದ ಸಾಕಿವಿ ಅನ್ನೋದು ನಿನಗೂ ಗೊತ್ತೈತಿ, ಹೌದಾ? ಹಂಗಂತ ಹೇಳಿ ನಾವೇ ನಿನಗೆ ಅವರಿಬ್ರಿಗೂ ಸ್ವಸ್ಥರಿಗೆ ಒಂದು ಈಕಿಗೆ ಒಂದು ಮಾಡು ಅಂತಲೂ ಹೇಳಕತ್ತಿಲ್ಲ. ಎಲ್ಲ ಸ್ವಸ್ಥರ್ನು ಒಂದೇ ಥರ ಕಾಣು. ನಿನಗೆ ಎಷ್ಟಾಗಲಿ ಮನೇನ ಕೀಕಿ ಅಣ್ಣನ ಮಗಳು, ಅದರ ಒಂದು ಇದಕ್ಕೆ ಆ ಕರುಳಿನ ಸಂಬಂಧಕ್ಕರ ನೀನು ಒಂದಿಟ್ಟು ಬೆಲೆ ಕೊಟ್ಟು ನನ್ನ ಮಗಳನ್ನ ಒಂದೀಟು ಕಾಳಜಿ ಮಾಡು. ಯಾಕಂದ್ರೆ ಅವರಿಬ್ರು ಹೆಂಗೆ ಬೆಳೆದು ಬಂದಾರ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಮಗಳು ಮಾತ್ರ ಬೆಳ್ಳಿ ಚಮಚ ಬಾಯಾಗ ಹಿಡ್ಕೊಂಡಾಗ ಹುಟ್ಟಿ ಬಂದಿರಾಕಿ, ಅದಕ್ಕೆ ಹೇಳಕತ್ತೇನೆ. ಆತ, ಈಗ ಸುಮ್ಮನೆ ವ್ಯರ್ಥ ಚರ್ಚೆ ಬೇಡ, ಕರಿತೀನಿ ಸಂಜುನ. ಮತ್ತು ನೋಡ್ರಿ, ಮಾತಾಡ್ಕೊರಿ. ಆಕೆ ನಿನ್ನ ಮಗಳು ಮಾತಾಡಲಿ, ಅವನು ಮಾತಾಡಲಿ, ನಮಗಂಕರು ಏನಿಲ್ಲ. ಆಕೆ ಹೊಂದ್ಕೊಂಡು ಹೇಳ್ತಾಳಂದ್ರೆ ನಮ್ಗೆ ಏನಿಲ್ಲ. ಕರಿತೀನಿ. ಸಂಜು. ಓ, ಅವ ಕರ್ದೇನ?
ಎಲ್ಲರೂ ಹೆಂಗಿರ್ತಾರಲ್ಲ ಮನ್ಯಾಗ ಸೊಸ್ತ್ಯಾರು ಹಂಗ ಈಕಿ ಎಲ್ಲಾನು ಹಂಚ್ಕೊಂಡು ಅವ್ರ ಜೊತೆ ಕೆಲಸ ಮಾಡ್ಕೊಂಡು ನಗ್ನಕ್ಕೊಂತ ಇರ್ತಾಳಂದ್ರೆ ಬಿಟ್ಟವ್ರಿ ಮತ್ತು ನಾ ಹೆಚ್ಚು ನಾ ಕಮ್ಮಿ ನಮ್ಮ ಅಪ್ಪನ ಆಸ್ತಿ ಐತಿ ನಿಂದ ಮತ್ತು ನಿಮ್ಮನಿದ ಆಕಿ ಎಲ್ಲಾನು ಗಮಿಂಡಿ ತೋರಿಸಿ ಇಲ್ಲಿ ತಂದು ನಡೆಸ್ಬೇಕಂತ ಹೋದ್ರೆ ಆಗೋದಿಲ್ಲ. ಈ ಸರಿ ಮಾತ್ರ ನನ್ನ ಮಗನ್ನ ಹೋದ್ ಸರಿ ಅಂತೂ ಹೆಂಗ ಚಂದ ಇರಲಿ ಹೋಗಿರಪ್ಪ ನಿಮ್ಮ ಅತ್ತಿಮ್ಮವನ ಮನ್ಯಾಗ ಅಂತ ಕಳಿಸಿದ್ವಿ ನಾವು. ಈ ಸರಿ ಮಾತ್ರ ನನ್ನ ಮಗನ ಎಲ್ಲೂ ಕಳಿಸೋದಿಲ್ಲ. ಅವನಿಗೂ ಈ ಸರಿ ಬುದ್ಧಿ ಬಂದೈತಿ ಬೆಶ್ಶಗ, ಅವನು ಎಲ್ಲೂ ಬರೋದಿಲ್ಲ. ನೋಡ್ರಿ ನನ್ನ ಮಗ ಮಾತಾಡೋಕ್ಕಿಂತ ಮುಂಚೆಕ ನಾ ಹೇಳೀನಿ, ನಂಗೆ ಹೊತ್ತಾಗುತ್ತಾ, ನನ್ನ ಕೆಲಸ ಭಾಳದವು. ಸವಿತಾ ನಾ ಹೋಗಿ ಬರ್ತೇನೆ, ನಂದು ಬೇರೆ ಕೆಲಸ ಐತಿ. ಹೋರಿ ಆತ ಹುಷಾರ್ ನೋಡ್ರಿ, ಬಿಸಿಲು ಭಾಳ ಐತಿ, ಆದಷ್ಟು ನೆಲಗ ಇರ್ರಿ. ಆತು. ಬಂದಿರೋ ಬೀಗ್ರಿಗೆ ಸರಿಗ ಆತಿಥ್ಯ ಮಾಡು. ನಿನ್ನೆ ಕೇಸರ್ ಮಾವು ನೆನೆ ನೋಡು, ಹಿಂಡಿ ಹೋಳ್ಗಿ ಮಾಡನ್ನ ನೀನು ಸೊಸ್ತ್ಯಾರಿಗೆ ಪರಿಚಯ ಮಾಡಿಸು. ಇಬ್ಬರು ಸೊಸ್ತ್ಯಾರನು ಭಾಳ ಮಾಡಿ ಮರ್ತರ್ಕ ಅಂತೈತಿ. ನಿಂದು ಕೊನೆ ಸೊಸಿನ ಮೊದಲೇ ಸೊಸಿನ ಪರಿಚಯ ಮಾಡಿಸು, ಬರ್ತೀನಿ. ಮಾವ ಹಂಗೆ ಹೋದ್ರೆ ಹೆಂಗೆ ಮಾವ? ಈಗ ನಾವು ಎಲ್ಲ ಒಂದಾಗಣ ಅಂತ ಬಂದೀವ, ಒಂದಾಗನ್ರಿ, ಹಂಗೆ ಮಾಡ್ಬೇಡ. ಯಾರು ಬೇಡಂದ್ರು ನಾ ಬೇಡಂದೇನ? ಇಲ್ಲ, ಅವಾಗಾದ್ರೂ ನಾವು ಬೇಡಂದಿಲ್ಲ. ಇಷ್ಟು ವರ್ಷ ಅನಗಟ್ಲೆ ಮಗಳನ್ನೂ ಅಳಿಯನ್ನು ಅಗಲಿಸಿದ್ ನೀವು, ನಾವಲ್ಲ. ನಾವಂತೂ ಪ್ರಯತ್ನ ಮಾಡೀವಿ. ಕೊನೆಗೆ ಅವ್ನು ಬೇರೆ ಮದುವೆ ಮಾಡ್ತೀನಿ ಅಂದ್ರೆ ಡೈವರ್ಸ್ ಕೊಡೋಕ್ಕೂ ನಿನ್ನ ಮಗಳು ತಯಾರಿದ್ದಿಲ್ಲ. ಇಷ್ಟು ದಿನ ಅಲ್ಲ ಅನಿಸಿ ಆ ಹುಡುಗನ್ನ ಅದನ್ನ ಅರ್ಧ ಯೌವನನ ಹಾಳು ಮಾಡ್ಯಾಳ ನಿನ್ನ ಮಗಳು. ಆದ್ರೂ ಈಗ ನಾವು ಒಳಗೆ ಬಿಟ್ಕೊಂಡು ನಿಂತ್ಕೊಂಡು ಮಾತಾಡ್ರಿ ಅಂತ ಅನ್ನಕತ್ತೀವಲ್ಲ, ಇನ್ನೇನು ಮಾಡ್ಬೇಕು? ನಮ್ದು ಹೊಟ್ಟೆಗೆ ಸಂಕಟ ಭಾಳ ಐತಿ. ಈಗ ನಾನು ನಿಂತು ಮಾತಾಡಕತ್ತೀನಿ ಅಂದ್ರೆ ಕುಡುದಿಲ್ಲಿದು. ಅದಕ್ಕೆ ಹೇಳಕತ್ತೀನಿ ನಾನು, ಅರ್ಥ ಮಾಡ್ಕೊ. ಹೇಳು ನಿಮ್ಮಣ್ಣಗ ಚಂದಾಗ ಬರ್ತೀನಿ ನಾನು. ಆತಾತು, ಹೋಯ್ ಬರ್ರಿ. ಅಲ್ಲ ಮಾವ, ನೀನು ಇದು ಚಲೋ ಅಲ್ಲೋಡ್ ಮಾಡುದು. ನಾವು ಎಲ್ಲ ನಮ್ಮ 108 ಕೆಲಸ ಇರ್ತಾವು, ಎಲ್ಲ ಬಿಟ್ಟು ಬಂದೀವಿ. ನೋಡಪ್ಪ, ನಾವು ನಮ್ಮ ಕೆಲಸ ಎಲ್ಲ ಬಿಟ್ಟು ನಾನು ಸರಿ ನನ್ನ ಮಗನ ಕರ್ಕೊಂಡು ನನ್ನ ಸೊಸಿ ಅಂತ ಕರೆಯಾಕೆ ಬಂದಿದ್ದೆ. ನೀವೇನು ಮಾಡಿರೋದು ನಿಮಗೆ ಮಾಡಿ ತೋರ್ಸಕತ್ತೀನಿ, ನೆನಪಿಟ್ಕೋ. ಓ ಅಲ್ರಿ ಅಣ್ಣಾರ, ನಿಮ್ಗ ಸರಿ ಏನ್ರಿ ಇದು? ನಾವಂತರೂ ಏನೋ ತಿಳಿಲಾರ್ದ ಮಾಡೀವಿ, ನೀವು ಎಲ್ಲ ತಿಳಿದು ಮಾಡ್ತೀರಾ? ಹೌದ್ರಿ, ಹೌದು, ತಿಳಿದ ಮಾಡಕತ್ತೀವಿ. ಇಲ್ಲ, ನೀವು ಮಾಡಿದ ತಪ್ಪು ಅಂತ ನಿಮ್ಗೆ ಯಾವಾಗ ಅನಿಸ್ಬೇಕು? ನೀವು ಮಾಡಿದ್ದ ನೀವು ಮಾಡಿ ತೋರಿಸ್ದಾಗನ. ಮಾವ ಹಂಗಂದ್ರೆ ಹೆಂಗ್ ಮಾವ? ಅಲ್ ಮಾವ, ಈಗ ನಾವೆಲ್ಲ ಸೋತ್ ಬಂದಿವಿಲ್ಲ, ತಪ್ಪಾಗಿದೆ ಅಂತ ಕೇಳಕತ್ತೀನಿಲ್ಲ ನಾನು. ಯಾವಾಗ ಕೇಳ್ದವ? ಎಲ್ಲಿ ಕೇಳ್ದಿ? ಬಂದಾಗಿಂದಾನು ಮುಚ್ಚಿದ ಬಾಯಿ ಮುಗಿದ ಹಲ್ಲು ಹಿಂಗಾಯ್ತು ನಿನ್ನ ಬಾಯಿ. ನೋಡಕತ್ತೀನಲ್ಲ, ನಿನ್ನ ಗಂಡು ಬಂದು ನಿಂತಾನ, ತಪ್ಪತ್ತಂತ ನನ್ನ ಕಾಲಿಗೆ ಬಿದ್ದೆ, ನಿಮ್ಮ ಅತ್ತಿ ಕಾಲಿಗೆ ಬಿದ್ದೆ, ನನ್ನ ಕಾಲಿಗೆ ಬಿದ್ದೆ. ಹೆಚ್ಚಿನ ಇರ್ದಿರಿ ಮಾವ. ಸಂಜು ಮಾವ, ನನ್ನ ತಪ್ಪಾಗಿದ್ದಿ, ಕ್ಷಮಿಸು. ನಾ ವಾಪಸ್ ನಿನ್ನ ಜೊತೆ ಬಹಳ ಮಾಡ್ಬೇಕಂತ ಬಂದೀನಿ, ಕ್ಷಮಿಸಿ. ನನ್ನನ್ನು ವಾಪಸ್ ಎಂತೆ ಒಪ್ಕೋ. ಮಾವ, ನಿಮಗೂ ಕಾಲಿಗೆ ಬೀಳ್ತೇನೆ, ಕ್ಷಮಿಸ್ರಿ. ನನ್ನ ಸೊಸೆಯಾಗಿ ಸ್ವೀಕಾರ ಮಾಡ್ರಿ. ಏನ ತಿಳಿದ್ದೆ ಮಾಡೀನಿ, ನಿನ್ನ ಮಗಳು ತಪ್ಪು ಮಾಡಿದ್ಲು ಅಂತಂದು ಅನ್ಕೊಂಡು ಹೊಟ್ಟೆಗೆ ಹಾಕೊಂಡ್ಬಿಡು. ಯವ್ವ, ನನ್ನ ಮಕ್ಕಳು ನಿನ್ನಂಗಿಲ್ಲವ, ಎರಡು ಗಂಡು ಮನೆಯಾಗ ಚಂದ ಬಾಳೆ ಮಾಡ್ತಾವ. ನಮ್ಮ ರಾಧಕ್ಕ ಆತು, ನಮ್ಮ ರಮಣಿ ಆತು, ಎಲ್ಲೂ ಹಿಂಗೆ ಮಾಡಿಲ್ಲವ. ಕರೆನ ಸುಳ್ಳು ಹೇಳ್ದಲ್ಲ ನಾನು, ಯಾರಿಗೂ ಹಿಂಗೆ ಮಾಡಿಲ್ಲ. ಈಗ ನೋಡು, ಬಂಗಾರದಾಗ ಮಕ್ಕಳು ಮಾಡ್ಕೊಂಡು ಬಂಗಾರದಾಗ ಬಾಳೆ ಮಾಡ್ತಾರೆ ಇಬ್ರು. ತವ್ರ ಮನೆಗೆ ಬರ್ರವ ಅಂದ್ರೆ ತವ್ರ ಮನೆಗೆ ಬಿಟ್ಟು ಬರಕ ನಮ್ಮ ಗಂಡ ಮನೆಗೆ ಯಾರವ, ನಮ್ಮ ಗಂಡಗ ನಮ್ಮ ಅತ್ತಿ ನಮ್ಮ ಅವ್ರಿಗೆ ಊಟಕ್ಕೆ ಹಾಕೋದಂತಂದು ಅಷ್ಟು ಯೋಚನೆ ಮಾಡಿ ಬರೋದಿಲ್ಲ. ನಾನು ಸಿಕ್ಕಿರೋ ಇಬ್ಬರು ಸೊಸೆಯರು ಬಂಗಾರದಂಗ ಅದಲ್ಲವ. ಕರಿತೀನಿ ತಡಿ. ಸೀಮಾ, ಇರಮ್ಮ. ಅಲ್ಲವಾ ಸವಿತಾ, ಬಂದಾಗಿಂದಾನು ಕುಂದುರಂತನೂ ಅನ್ನವಲ್ರಿ, ಇಷ್ಟ ನಿಂತು ಮಾತಾಡಿಸ್ತೀರಿ. ನಿಮ್ಗೆ ಸರಿ ಏನಿದು ಅವಮಾನ ಮಾಡೋದು ಹಿಂಗೆ? ನಾವು ಮತ್ತೆ ಎಲ್ಲ ಸೋತು ನಿಮ್ಮ ಮನೆವರೆಗೂ ಬಂದಿವಲ್ಲ, ಅದಕ್ಕೆ ಹಿಂಗೆ ಮಾಡೋದು? ತಪ್ಪು ತಿಳ್ಕೊಂಡಿ ನೀನು, ಭಾಳ ತಪ್ಪು ತಿಳ್ಕೊಂಡು ಶೇಕಪ್ಪ ನೀನು. ಅತ್ತಿ ಕರೆದೇನ ನಮ್ಮನ್ನ? ಅಣ್ಣ, ಅತ್ತಿಗೆಮ್ಮ, ಕಾವೇರಿ, ಈಕಿ ಮುಂದೆ ನಿಂತಾಳಲ್ಲ ಬದಾಮ್ ಕಲರ್ ಸೀರೆ, ಆಕಿ ನಮ್ಮ ಈರಮ್ಮ. ಹಿಂದೆ ನಿಂತಾಕಿ ನೀ ನೋಡಿರಿ ನಮ್ಮ ಸೀಮಾ. ಈಗ ನೀ ಹೊಸ ಸಸಿ ನೋಡಿಲ್ಲ. ಸೀಮಾ ಈರಮ್ಮ ಇಬ್ರು. ಆಕಿ ಮುನ್ನದವನ್ ಹೆಂಡತಿ ಈರಮ್ಮ, ಆಕಿ ಮೊದ್ಲೇದವನ್ ಮಂಜಪ್ಪನ ಹೆಂಡತಿ ನಮ್ಮ ಸೀಮಾವ್ ನೋಡು. ಆತವ, ಖುಷಿ ಆತ. ನೋಡವ ಕಾವೇರಿ, ಇವರಿಬ್ಬರ ಜೊತೆಗೂ ಹೊಂದ್ಕೊಂಡು ಚಂದಾಗ ನೀ ಬಾಳೆ ಮಾಡ್ಕೊಂಡು ಹೋಗ. ಹ್ಞೂ ಅಪ್ಪ. ನಿನ್ನ ಗಂಡಗ ನಿಮ್ಮ ಅತ್ತಿ ಮಾವನ ಕಾಲಿಗೆ ಬಿದ್ದು ತಪ್ಪತ್ತಂತ ಕೇಳ್ಕೊಳವ. ಹೋಗು. ನೋಡು, ಇವತ್ತಿಂದ ನನ್ನ ಮಗಳ ಜವಾಬ್ದಾರಿ ನಿಂದಾವ ಸವಿತಾ. ಮಾವ, ಎಲ್ಲ ಪೂರ ನಿನಗ ಕೊಡ್ತೀವಿ ನೋಡಪ್ಪ. ಆಕಿ ಒಂದಿಟ್ಟು ಮುಂಗೋ ಬೆದಾಳ, ಆಕಿನ್ ತಿದ್ದಿ ಬುದ್ಧಿ ಹೇಳಿ ಎಲ್ಲ ನೀವ ತಯಾರು ಮಾಡ್ರಿ ಆಕಿನ. ಕರ್ಕೊಂಡು ಹೋಗ್ಬಿಡಪ್ಪ ಅಣ್ಣ, ಅದ್ರ ಅವಶ್ಯಕತೆ ಏನಿಲ್ಲ. ಯಾಕ ಮುಂಗೋಪೆ ಆದ್ರೆ ನಿಮ್ಮ ಮನೆಗ ಬಿಟ್ಟು ಬಾ ಅನ್ನ ಹೇಳಿ ನೋಡು. ಎದಕ್ಕ ನಾವು ಇಷ್ಟು ದಿನ ಬಿಟ್ಟಿವಲ್ಲ, ಈಗ ತಿದ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋಣ? ತಗೊಂಡ ಅದೇನ ಅಂತಾರಲ್ಲ, ತಿದ್ಕೊಂಡು ಇಟ್ಕೋಬೇಕಂತ. ಮತ್ತೆ ಇಷ್ಟು ದಿನ ನೀವೇನ್ ಮಾಡ್ರಿ? ತಿದ್ದಕ್ ಬರುದಿಲ್ಲ. ನಾವೇನ್ ಅದನ್ನ ಮಾಡೋಣ? ಏನು ಬಾಳೆ ಪಕ್ಷಿ ಮಾಡೋಣ? ನಿನ್ನ ಮಗಳು ತಿದ್ಕೊಂತಾರ ಕೂತು ಬಿಡ್ತೀವಿ. ತಗೋ, ಬೇಕಾಗಿಲ್ಲ. ಆತ್ ಬಿಡ ಸವಿತಾ, ಆತ್. ಯಾಕಷ್ಟು ರೊಚ್ಚಿಗೆ ಆತಿದಿ? ಸವಿತಾ, ಹೋಗ್ಲಿ ಬಿಡು, ಮುಗಿಸ್. ಈಗ ಮನೆವರೆಗೂ ಬಂದಾರ, ನಾವು ಸಣ್ಣ ಹುಡುಗರು ನಗಲ್ಸ ಚಲೋ ಅಲ್ಲ. ಶೇಖಪ್ಪ,
ಹೋಗು ಕೈಕಲ್ಮುಖ ತಗೊಂಬ ಕಾವೇರಿ. ಓಹ್, ಈ ಮನಿ ನಿನಗೆ ದೊಡ್ಡ ಮನಿ ಗೊತ್ತಿಲ್ಲಲ್ಲ ಅವ. ಇರಮ್ಮ, ಮಾವರ ಹೋಗುವ ತಂಗಿ. 3 ಮಂದಿಗೂ ಬಚ್ಚಲಲ್ಲಿ ಐತಿ ತೋರ್ಸು, ಕೈಕಲ್ಮುಖ ತಕ್ಕೊಳ್ಳಿ. ಪಟ್ಟನ ನೀವು ಬ್ಯಾಳಿಗೆ ಹಾಕಿ ಹೋಳ್ಗಿ ಶಿಕಂಡಿ ಮಾಡಕ್ಕಾಗತ್ತಾನೆ ತಂಗಿ? ಅಲ್ರಿ ಹೋಳಿಗೆ ಶಿಕಾಡಿ ಮಾಡೋದಂದೇನ ಸುಲಭ ಮಾಡಿರೇನ? ನೀನ ಬಿಡು ಸುಮ್ಮನೆ ಬೇಡ. ಚಪಾತಿ ಹಿಟ್ಟು ಕಲಸವ ಹಿಂಡನಂತ ಬೇಕಾರ. ಅತ್ತಿ ಮಾಡೋಣ ಬಿಡ್ರಿ, ಯಾಕೆ ಹಂಗ ಇದು ಮಾಡ್ತೀರಿ? ಅಲ್ಲ, ಒಬ್ರೊಂದು ಮಾಡಿದ್ರೆ ಒಬ್ರೊಂದು ಮಾಡೇ ಬಿಡ್ತೀವಿ. ಈಗ ಬ್ಯಾಳೆ ಕೂದತ್ಲಿಗೆ ಒಬ್ರು ಹಿಟ್ಟು ಕಲಿಸ್ತೀವಿ, ಒಬ್ರು ಕೋಸಂಬರಿ ಮಾಡ್ತೀವಿ, ಒಬ್ರು ಸಾರು ಮಾಡ್ತೀವಿ, ಒಬ್ರು ಹುರ್ಕೋತೀವಿ. ಅದೇ ಏಟತ್ತ ನೀವು ಹಿಂಡು ಬಿಡ್ರಿ, ಹಣ್ಣು ಆಟ ಆಗೇ ಬಿಡ್ತೈತಿ. ಆಗ್ತಾವ್ರಿ, ಮಾಡ್ತೀವಿ. ಉಣ್ಣ ಹೊತ್ತಿಗೆಲ್ಲ ಮಾಡ್ಬಿಡ್ತೀವಿ. ಮಾವರ ನೀವು ಹೋಗಕ್ಕೆ ಹೋಗ್ಬೇಡ್ರಿ, ಉಂಡ ಹೋಗಂತ್ರಿ ಅಂತ. ಮತ್ತೆ ಹೆಂಗೂ ಇವತ್ತು ಮಂಗಳವಾರ ನಮ್ಮ ಊರಾಗ ವಾರ ಮಾಡಕತ್ತಾರ, ಎಲ್ಲರ ಮನೆಗೂ ಮಾಡೇ ಮಾಡ್ತಾರ. ಅದ್ರಾಗ ಏನೈತೆ, ನಾವು ಚಪಾತಿ ಶಿಕರಣಿ ಮಾಡೋಣ ಅಂದಿದ್ವಾ, ಮತ್ತು ಬೀಗರು ಬಂದಾರ ಹೋಳಿಗೆ ಶಿಕರಣಿ ಮಾಡ್ತೀವಿ ಅಲ್ಲ ಇರಮ್ಮ? ಹ್ಞೂ ನಾಯಕ್ಕ, ಹಂಗೆ ಮಾಡೋಣ ತಗೋ, ಅದ್ರಾಗ ಏನೈತಿ. ನಡಿ, ನೀ ಏನಂತಿ, ನಾನು ನೀನು ಹೆಂಗೆ ಹತ್ತಿ ಹಂಗೆ ಹೇಳ್ತೀನಿ, ಮಾಡೋಣಂತೆ. ಕಾವೇರಿ ಬಾ, ಅಮ್ಮರ ಅಜ್ಜರ ಬರ್ರಿ, ಕೈಕಾಲು ಮುಖ ತಕೊಂತೀರಿ ಅಂತ. ಸರಿ, ಆಕಿ ತೋರ್ಸು, ನೀ ನಡಿಯವ ಇರಮ್ಮ, ಬ್ಯಾಳೆ ಕೂದಕ್ಕಿಡು ಹೇಳ್ತೀನಿ. ಹ್ಞೂ ರೀ. ನೋಡ್ಲಾ ಬಂದಾಳೆ ಈಗ, ಏನು ಅನ್ನಕ್ಕೆ ಹೋಗ್ಬೇಡ, ಒಂದಿಷ್ಟು ಹತ್ತಿಗೆ ಹರ್ಕೊಂಡು ಹೋಗು. ಹಂಗ ಒಗದು ಮಾತಾಡೋದು ಕಮ್ಮಿ ಮಾಡ ಸಂಜು. ಯಾರು ಒಗದು ಮಾತಾಡ್ರ ಬೇಯವ್ವ, ಆಕಿಗೆ ನಾನು ಕೂಡ ಮರ್ಯಾದೆ ಉಳಿಸೋಣ ತಾಕತ್ತಿಲ್ಲ. ಆತ್ ತಗೋ. ಅಲ್ಲಿ ಸವಿತಾ, ಅಲ್ಲ ಮೊದ್ಲು ಬಂದಿದ್ಲಲ್ಲ ಅವಾಗ ನಮ್ಮ ಸಂಜಪ್ಪಗ ಮಗಳು ತಗೊಳೋ ವಿಷಯಕ್ಕೆ, ಅವಾಗ ಮೊದ್ಲು ಬಂದಿದ್ಲಲ್ಲ ನಿಮ್ಮ ಅತ್ತಿಗೆ ಸಿಟ್ಟು ಮಾಡ್ಕೊಂಡು. ಹೇಗಿದ್ಲು ಅವಾಗ? ತಲೆ ಮ್ಯಾಗ ಸೆರಗು ಹಾಕ್ಕೊಂಡು ಎಷ್ಟು ಚಂದ ಸೀರೆ ಉಟ್ಕೊಂಡು ಬಂದಿದ್ಲು. ಈಗ ರೊಕ್ಕ ಬಂದಾಗಿದ್ದ ನಿಮ್ಮ ಅತ್ತಿಗೆಮ್ಮ ಹೇಗೆ ಹೇಳ? ಇಲ್ಲ ಜಂಪರಿಂದ ತೋಳು ಹಚ್ಚಕ್ಕೆ ಮರ್ತು ಬಿಟ್ರ ಒಳ್ಳೆ. ನಿಮ್ಮ ನಡ್ರಿ ಸಾಕು, ಶಣರಿದ್ದೀರಿ.